ನಮ್ಮ ಪ್ರಿಯರಾದ ದೇವಜನರೇ, ವೀಕ್ಷಕರೇ, ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವ ಆತ್ಮಜ್ಯೋತಿಗೆ ನಿಮ್ಮೆಲ್ಲರನ್ನು ಇವತ್ತು ಸಹ ಆದರದಿಂದ ಸ್ವಾಗತಿಸ್ತೇನೆ. ಪ್ರಿಯರೇ, ಕಳೆದ ಅನೇಕ ದಿನಗಳಿಂದ ನಾವು ಒಂದು ವಿಶೇಷವಾದಂಥ ಸಬ್ಜೆಕ್ಟನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆವು. ಈ ದಿಶೆಯಲ್ಲಿ ದೇವರು ಮನುಷ್ಯನಿಗೆ ಅವನೊಳಗೆ ಇಟ್ಟಿರುವಂಥ ಸಾಮರ್ಥ್ಯ ಮಾತ್ರವಲ್ಲ, ಅದನ್ನು ತನ್ನ ಉಪಯೋಗಕ್ಕಾಗಿ ಮನುಷ್ಯನು ಸ್ವಂತ ಸಮರ್ಪಣೆಯ ಮೂಲಕವಾಗಿ ಯಾವ ರೀತಿಯಲ್ಲಿ ತನ್ನನ್ನು ತಾನೇ ಸಿದ್ಧ ಮಾಡತಕ್ಕದ್ದು ಮಾತ್ರವಲ್ಲ, ಒಪ್ಪಿಸಿಕೊಡತಕ್ಕದ್ದು ಎಂಬುದನ್ನು ನಾವು ನೋಡ್ತಾ ಇದ್ದೆವು. ಈ ದಿಶೆಯಲ್ಲಿ ನಮಗೆ ಇರುವಂತಹ ಹೋರಾಟ ಅಂದರೆ ನಮ್ಮ ಒಳಗೆ ಇರುವಂತಹ ಸಂಗತಿಯ ಹೊರತಾಗಿ ನಮಗೆ ಹೊರಗೆ ಇರುವಂತಹ ಹೋರಾಟಗಳಲ್ಲಿ ಒಂದು ವಿಶೇಷವಾದ ಸ್ಥಿತಿಗತಿಯನ್ನು ನಿಮ್ಮ ಮುಂದೆ ನಾವು ಮಾತಾಡ್ತಾ ಇದ್ದೆವು. ಇವತ್ತು ಕೂಡ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಅದು ಯಾವುದಂತ ಹೇಳಿದರೆ, ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಸಂಧಿಯಲ್ಲಿ ವಿಶೇಷವಾದ ಒಂದು ಮಾಹಿತಿಯನ್ನು ನಮಗೆ ಕೊಡುವುದು. ಅದು ಯಾವುದಂದರೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ಎಂಬುದಾಗಿ. ಹಾಗಾದರೆ ನಾವು ಹೋರಾಡುವುದು ಆಕಾಶ ಮಂಡಲದಲ್ಲಿರುವಂಥ ದೂತಗಣಗಳು, ಅಷ್ಟು ಮಾತ್ರ ಅಲ್ಲ, ಅಧಿಕಾರಗಳು, ದೊರೆತನಗಳು, ಪ್ರಭುತ್ವಗಳು, ಇವುಗಳ ವಿರೋಧ ಹೋರಾಡ್ತೇವೆ ಅಂತ ಪೌಲನು ಹೇಳ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಅದೇ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ ಅಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ತಾನು ಸೃಷ್ಟಿಗೆ ಮೂಲನಾದ ಕಾರಣದಿಂದ ಈ ಲೋಕದಲ್ಲಿ ಎಲ್ಲ ಪ್ರಭುತ್ವಗಳು, ಅಧಿಕಾರಗಳು, ದೊರೆತನಗಳು, ಸಿಂಹಾಸನಗಳು ಇವುಗಳು ಆತನಿಂದ ಸೃಷ್ಟಿಸಲ್ಪಟ್ಟವು, ಆತನಿಗಾಗಿ ಸೃಷ್ಟಿಸಲ್ಪಟ್ಟವು. ಹಾಗಾದರೆ ಇಂಥವುಗಳ ವಿರೋಧವಾಗಿ ನಾವು ಹೋರಾಡುವಂಥ ಪರಿಸ್ಥಿತಿ ಏನು ಬರ್ತದೆ ಎಂಬಂಥ ಒಂದು ಪ್ರಶ್ನೆ ಸ್ವಾಭಾವಿಕವಾಗಿ ನಮ್ಮ ಮನಸ್ಸುಗಳಲ್ಲಿ ಎದ್ದು ಬರುವಂಥದ್ದು ಸಹಜ. ಪ್ರಿಯರೇ, ಮೊದಲು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಸಂಧಿಯ ಒಂದು ವಚನವನ್ನು ಈ ದಿಶೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದು ಯಾವುದಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಸಂಧಿ 14ನೇ ವಚನ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರ. ನೋಡಿ, ಈ ಇಡೀ ವಾಕ್ಯದಲ್ಲಿ ನಾವು ನಮ್ಮ ಇವತ್ತಿನ ತಿಳುವಳಿಕೆಗೆ ಆರಿಸಿಕೊಳ್ಳುವಂಥದ್ದು ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಳ್ಳುವುದರ ವಿಷಯ. ಈಗ ಜ್ಞಾನೇಂದ್ರಿಯಗಳು ಶರೀರದ ಅವಯವಗಳಲ್ಲ. ವ್ಯಾಯಾಮ ಮಾಡುವವರು ಯಾವುದೇ ರೀತಿಯ ವ್ಯಾಯಾಮ ಮೂಲಕವಾಗಿ ತಮ್ಮ ಶರೀರದ ಅವಯವಗಳನ್ನು ಶಿಕ್ಷಣಕ್ಕೆ ಒಳಪಡಿಸುವುದುಂಟು. ಇಲ್ಲಿ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸುವುದು. ಜ್ಞಾನೇಂದ್ರಿಯಗಳು ಯಾವುವು? ನಾವು ಈಗ ತಾನೇ ಕಲಿತ ಅನೇಕ ತಿಂಗಳುಗಳಿಂದ ಕಲಿತು ಬಂದಂಥ ವಿಷಯ ನಾವು ನೋಡುವಾಗ, ಮನುಷ್ಯನಲ್ಲಿ ಇರುವಂಥದ್ದು ಆತ್ಮ, ಅದು ದೇವರಿಂದ ಬಂದದ್ದು. ಮನುಷ್ಯನು ಶರೀರವು ಮಣ್ಣಿನಿಂದ ಅಥವಾ ಧೂಳಿನಿಂದ ಉಂಟಾದದ್ದು. ಅದೇ ಸಮಯದಲ್ಲಿ ಆ ಆತ್ಮವು ಶರೀರವನ್ನು ಸೇರುವಂಥ ಆ ದಿಶೆಯಲ್ಲಿ ನಮ್ಮಲ್ಲಿ ಪ್ರಾಣ ಎಂಬುದಾಗಿ ಸಾಧಾರಣವಾಗಿ ಬೈಬಲ್ನ ಭಾಷಾಂತರದಲ್ಲಿ ಹೇಳಿದರೂ ಅದನ್ನು ನಾವು ಜೀವಾತ್ಮ ಎಂಬುದಾಗಿ ನಾವು ಕರೆಯುವಂಥ ಒಂದು ಸಲಹೆಯನ್ನು ಕಳೆದ ಸಾರಿ ಕೊಟ್ಟದ್ದು ನಿಮ್ಮ ನೆನಪಿನಲ್ಲಿ ಇದೆ ಎಂಬುದಾಗಿ ಭಾವಿಸ್ತೇನೆ. ಪ್ರಿಯರೇ, ನಮ್ಮಲ್ಲಿರುವಂಥ ಜೀವಾತ್ಮ, ಈ ಜೀವಾತ್ಮದ ವಿಷಯವಾಗಿ ಅಂದರೆ ಆಂಗ್ಲ ಭಾಷೆಯಲ್ಲಿ ನಾವು ಸೋಲ್ ಎಂಬುದಾಗಿ ಕರೀತೇವೆ. ಆ ಸೋಲ್ ಅಂದರೆ ಏನು ಎಂಬುದಾಗಿ ಕೇಳಿದರೆ, ನೋಡಿ, ಮನುಷ್ಯರು ವ್ಯಕ್ತಿಗಳಾಗಿದ್ದಾರೆ, ವ್ಯಕ್ತಿತ್ವವಿದೆ.
ಆ ವ್ಯಕ್ತಿತ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯನು ನಾನು ಅಂತ ಹೇಳ್ತೇನಲ್ಲ, ಆ ಭಾಗ. ಆ ನಾನು ಎಂಬುದರಲ್ಲಿ ದೇವರಿಂದ ಬಂದಂಥ ಆತ್ಮನೂ ಇದ್ದಾನೆ, ಅದೇ ಸಮಯದಲ್ಲಿ ಧೂಳಿನಿಂದ ಉಂಟಾದ ಶರೀರವೂ ಇದೆ. ಆದರೆ ಈ ಸೋಲ್ ಎಂಬ ಭಾಗ ಎಲ್ಲ ಸಂಗತಿಗಳನ್ನು ಈ ಲೋಕದಲ್ಲಿ ನಿಯಂತ್ರಿಸೋದಾಗಿದೆ. ಪ್ರಿಯರೇ, ಒಂದು ಸಂಗತಿಯನ್ನು ನಾವು ಗ್ರಹಿಸಬೇಕೇನಂತ ಹೇಳಿದರೆ, ಯಾವ ಸಮಯದಲ್ಲಿ ಶರೀರದೊಳಗೆ ಆತ್ಮನನ್ನು ದೇವರು ತನ್ನ ಬಾಯಿಯ ಶ್ವಾಸದಿಂದ, ತನ್ನ ಉಸಿರಿನಿಂದ ಕೊಟ್ಟನೋ, ಆ ಸಮಯದಲ್ಲಿ ಬಹಳ ಅಗತ್ಯವಾಗಿ ಒಬ್ಬ ಮನುಷ್ಯನು ಬದುಕುವ ಜೀವಾತ್ಮವಾದನು ಎಂಬುದಾಗಿ ಹೇಳಿದಂಥ ಈ ಆಲೋಚನೆಯಲ್ಲಿ ನಾನು ಒಂದು ಜೀವದ ಘಟಕವಾಗಿದ್ದೇನೆ. ಈ ಘಟಕವನ್ನು ನಾನು ಅಂತ ಕರೀತೇನೆ. ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಅಂತ ಹೇಳುವಂಥ ತನ್ನ ವಿಷಯವಾದಂಥ ಒಂದು ತಿಳುವಳಿಕೆ ಇದೆಯಲ್ಲ, ಆ ಪ್ರತಿಯೊಬ್ಬ ಮನುಷ್ಯರಲ್ಲಿ ಇರುವಂಥ ಆ ತಿಳುವಳಿಕೆಯ ಕೇಂದ್ರವೇ ನಾವು ಜೀವಾತ್ಮ ಎಂಬುದಾಗಿ ಹೇಳ್ತೇವೆ. ಇಟ್ ಈಸ್ ಅ ಸೋಲ್. ನಮ್ಮ ಕರ್ತನಾದ ಯೇಸು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿ ತನ್ನ ಪ್ರಾಣ ಎಂಬುದಾಗಿ ಹೇಳಿದರು. ನಾವು ಅದನ್ನು ವ್ಯಾಖ್ಯಾನಿಸುವ ರೀತಿಯಲ್ಲಿ ಜೀವಾತ್ಮನನ್ನು ಕಳಕೊಂಡ್ರೆ ಏನು ಪ್ರಯೋಜನ? ಅಂದರೆ ಅದರ ಅರ್ಥ ನಮ್ಮ ಕರ್ತನಾದ ಯೇಸು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಈ ಲೋಕದಿಂದ ತನ್ನ ಮರಣಾನಂತರ ಅದನ್ನು ಬಿಟ್ಟು ಹೋಗುವಾಗ ಅವನು ಆ ಸೋಲ್ ಎಂಬ ಭಾಗವನ್ನೇ ದೇವರ ಅನ್ಯೋನ್ಯತೆಗೆ ಸೇರಿಸುವನು. ಆ ದಿಶೆಯಲ್ಲಿ ಇರುವಂಥದ್ದು ಎರಡೇ ಸ್ಥಳಗಳು. ನಾವು ಹೇಳುವಂಥ ಪರಲೋಕ ಎಂಬಂಥ ಸ್ವರ್ಗ, ಅಥವಾ ನರಕ ಎಂಬಂಥ ಇನ್ನೊಂದು ಸ್ಥಳ. ಈ ಮನುಷ್ಯನ ಸೋಲ್ ಎಂಬುದಾಗಿ ಹೇಳುವಂಥ ಜೀವಾತ್ಮನು, ಅದನ್ನು ದೇವರು ಆತನ ಮೌಲ್ಯಮಾಪನದ ಸ್ಥಿತಿಯಲ್ಲಿ ಕಂಡು ಬಂದರೆ ನಾವು ಸ್ವರ್ಗಕ್ಕೆ ಸೇರುವವರಾಗಿದ್ದೇವೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಬರೆಸಿಕೊಳ್ಳುವುದಕ್ಕೆ ದೇವರು ಈ ಲೋಕದಲ್ಲಿ ನಾವು ಜೀವಿಸುವ ಸಮಯದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಒಂದು ವೇಳೆ ನಾವು ಅದನ್ನು ಕಳಕೊಂಡ್ರೆ ನಮಗೆ ಇರುವಂಥ ಇನ್ನೊಂದು ಸ್ಥಳವೆಂದರೆ ನರಕ. ಅದು ನಿತ್ಯ ನಾಶನ ಎಂಬುದಾಗಿ ಹೇಳಿದೆ. ಅಲ್ಲಿ ಕಟಕಟನೆ ಹಲ್ಲು ಕಡಿಯೋಣವು ಮತ್ತು ಗೋಳಾಟವು ಇರುವುದೆಂಬುದಾಗಿ ಹೇಳಿದೆ. ಮಾತ್ರವಲ್ಲ, ಅಲ್ಲಿ ಬೆಂಕಿಯು ಆರುವುದಿಲ್ಲ ಮತ್ತು ಜೀವವು ಸುಡುವುದಿಲ್ಲ, ಹುಳವು ಸುಡುವುದಿಲ್ಲ. ಹುಳ ಅಂತ ಹೇಳಿದರೆ ಜೀವದ ಒಂದು ತೋರ್ಪಡಿಕೆ. ಹುಳವು ಸಾಯುವುದಿಲ್ಲ, ಬೆಂಕಿಯು ಆರುವುದಿಲ್ಲ. ನಾನಿದನ್ನು ಕಳೆದ ಸಾರಿ ವಿವರಿಸಿದೆ. ಅದು ನರಕ ಎಂಬುದಾಗಿ ಹೇಳಲ್ಪಟ್ಟದ್ದು. ಇದು ಬೇರೆ ಯಾರಲ್ಲ, ನಮ್ಮ ಕರ್ತನಾದ ಯೇಸುವೇ ಹೇಳಿದ್ದಾನೆ. ಆದ್ದರಿಂದ ನಾವು ಗಮನಿಸೋಣ, ನಾವು ಈ ಲೋಕದಲ್ಲಿ ದೇವರ ಚಿತ್ತಾನುಸಾರವಾಗಿ ಆತನು ನಮಗೆ ತನ್ನ ವಾಕ್ಯದಲ್ಲಿ ಪವಿತ್ರಾತ್ಮನ ಕೊಟ್ಟಂಥ ಆ ಮಾರ್ಗದರ್ಶನದಲ್ಲಿ ನಮ್ಮ ಮುಂದೆ ಇಟ್ಟಿರುವಂಥ ಜೀವದ ಹಾದಿ ಮತ್ತು ನಾಶನದ ಹಾದಿ, ಇವೆರಡುಗಳ ನಡುವೆ ನಮಗೆ ಆರಿಸಿಕೊಳ್ಳುವಂಥ ಅವಕಾಶ ಕೊಟ್ಟಿದ್ದಾನೆ. ಈ ಆರಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ನಾವು ದೇವರು ನಮಗೆ ಕೊಟ್ಟಂಥ ಸೌಲಭ್ಯಗಳನ್ನು ಉಪಯೋಗಿಸಿ ನಾವು ನಮ್ಮ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಕಾಣುವಂತೆ ನಮ್ಮನ್ನೇ ದೇವರ ಕೈಯಲ್ಲಿ ಸಮರ್ಪಿಸುವಂಥದ್ದು ಬಹಳ ಅಗತ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸಿದೆ. ಈಗ ಈ ದಿಶೆಯಲ್ಲಿ ನಮಗೆ ಹೋರಾಟ ಉಂಟು. ಹೋರಾಡಬೇಕಾದ್ರೆ ನಮಗೆ ಹೋರಾಡುವಂಥ ಅವಯವಗಳು ಬೇಕಾಗಿವೆ. ಈ ಆತ್ಮಿಕ ಹೋರಾಟದಲ್ಲಿ ಈ ಅವಯವಗಳ ವಿಷಯವಾಗಿ ಈತ ತಾನೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಸಂಧಿಯ 14ನೇ ವಚನದಲ್ಲಿ ಓದಿದೆವು. ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳು ಯಾವುದಂದರೆ ನಮ್ಮ ಮನಸ್ಸು, ನಮ್ಮ ವಿಲ್ ಪವರ್, ನಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಮತ್ತು ನಮ್ಮ ತಿಳುವಳಿಕೆ, ಅದರೊಟ್ಟಿಗೆ ನಮ್ಮ ಜೀವನದಲ್ಲಿ ಇರುವಂತಹ ಆ ನೆನಪುಗಳು. ಅಂದರೆ ಈ ಜ್ಞಾನೇಂದ್ರಿಯಗಳ ಭಾಗವನ್ನು ಅಂಡರ್ಸ್ಟ್ಯಾಂಡಿಂಗ್, ನಾಲೆಡ್ಜ್
ಮತ್ತು ವಿಸ್ಡಮ್ ಎಂಬುದಾಗಿ 3 ಭಾಗಗಳಾಗಿ ಗ್ರಹಿಸ್ತೇವೆ. ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದರೆ ಯಾವುದೇ ಸಂಗತಿಯನ್ನು ಗ್ರಹಿಸುವ ಸಾಮರ್ಥ್ಯ. ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ನಾವು ಇಷ್ಟು ತುಂಬಿಕೊಂಡಿದ್ದೇವೆ, ಬೇರೆ ಯಾವುದಕ್ಕೂ ಒಳಗೆ ಪ್ರವೇಶವಾಗದಿದ್ದರೆ ನಮಗೆ ಗ್ರಹಿಸುವ ಸಾಮರ್ಥ್ಯ ಇರುವುದಿಲ್ಲ. ಆದ್ದರಿಂದ ಮೊದಲಾಗಿ ನಾವು ಸಂಗತಿಗಳನ್ನು ಗ್ರಹಿಸುವಂಥದ್ದು. ಲೋಕ ಸ್ಥಿತಿಯನ್ನು ನೋಡುವಾಗ ಅದನ್ನು ಗ್ರಹಿಸುವ ಸಾಮರ್ಥ್ಯ, ಜನರ ಸ್ಥಿತಿಗತಿಗಳನ್ನು ನೋಡುವಾಗ ಗ್ರಹಿಸುವ ಸಾಮರ್ಥ್ಯ, ದೇವರ ವಾಕ್ಯವು ನಮಗೆ ಹೇಳುವ ಸಂಗತಿಗಳನ್ನು ಗ್ರಹಿಸುವ ಸಾಮರ್ಥ್ಯ ಮಾತ್ರವಲ್ಲ, ಅವುಗಳ ಮೂಲಕವಾಗಿ ನಾವು ಗ್ರಹಿಸಿದ ಸಂಗತಿಗಳನ್ನು ಒಂದು ರೀತಿಯ ದಾಸ್ತಾನು ಮಾಡಿಕೊಂಡಿರುವಂಥ, ಅದಕ್ಕೆ ನಾಲೆಜ್ ಅಂತ ಹೇಳ್ತೇವೆ. ಒಬ್ಬ ಮನುಷ್ಯನ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಸಂಗತಿಗಳ ಪರಿಚಯ ಮಾಡಿಕೊಂಡು ಅವುಗಳ ವಿಷಯವಾದಂಥ ನಾಲೆಜ್ ಅಥವಾ ತಿಳುವಳಿಕೆಯನ್ನು ತನ್ನಲ್ಲಿ ಇಟ್ಟುಕೊಳ್ತಾನೆ. ಗ್ರಹಿಸುವುದು ಬೇರೆ, ಅದರೊಟ್ಟಿಗೆ ನಾಲೆಜ್ ಅಥವಾ ಗ್ರಹಿಸಲ್ಪಟ್ಟದನ್ನು ನಾನು ನನ್ನ ಅಂತರ್ಯದಲ್ಲಿ ದಾಸ್ತಾನಾಗಿ ಇಡುವಂತಹದ್ದು ಇನ್ನೊಂದು ಬೇರೆ. ಈ ಗ್ರಹಿಸುವ ಸಾಮರ್ಥ್ಯವನ್ನು ಮತ್ತು ತಮ್ಮ ಒಳಗೆ ಇರುವಂಥ ಗ್ರಹಿಸಿದ ಸಂಗತಿಗಳನ್ನು ದಾಸ್ತಾನಿಟ್ಟ ಆ ನಾಲೆಜ್ ಎಂಬುದಾಗಿ ಹೇಳುವ ಸಂಗತಿಗಳನ್ನು ಸಮಯೋಚಿತ ಕಾರ್ಯಗಳಿಗೆ ಉಪಯೋಗಿಸುವುದಕ್ಕೆ ನಾವು ವಿಸ್ಡಮ್ ಅಂತ ಹೇಳ್ತಾರೆ. ಈಗ ಕನ್ನಡದಲ್ಲಿ ಕೆಲವೊಮ್ಮೆ ಈ ನಾಲೆಜ್, ವಿಸ್ಡಮ್ ಎಂಬ ಪದಗಳನ್ನು ಒಂದನ್ನು ಇನ್ನೊಂದಾಗಿ ಬಳಸುವ ಒಂದು ಅವಕಾಶವು ಮನುಷ್ಯರಿಗೆ ಸರ್ವಸಾಧಾರಣ ಇರ್ತದೆ. ಅದರಲ್ಲಿ ಸ್ವಲ್ಪ ಗಲಿಬಿಲಿ ಆಗುವುದು ಇದೆ. ಆದ್ದರಿಂದ ಆಂಗ್ಲ ಭಾಷೆಯ ಈ 3 ಶಬ್ದಗಳೊಂದಿಗೆ ಕನ್ನಡದ ಈ ಚಿಂತನೆಗಳನ್ನು ನಾವು ಪೋಣಿಸಿ ನಿಮ್ಮ ಮುಂದೆ ಇಡುವುದಕ್ಕಾಗಿ ಇಷ್ಟಪಡ್ತೇವೆ. ಪ್ರಿಯರೇ, ಮೊದಲು ನಾವು ನೋಡಿದೆವು ಗ್ರಹಿಸುವ ಸಾಮರ್ಥ್ಯ, ಅಂಡರ್ಸ್ಟ್ಯಾಂಡಿಂಗ್. ಇದು ನಮ್ಮ ಒಳಗೆ ಇರುವಂಥ ಜ್ಞಾನೇಂದ್ರಿಯದ ಒಂದು ಭಾಗ. ಎರಡನೇದು, ಯಾವುದನ್ನು ಗ್ರಹಿಸಿದೆವೋ ಅದನ್ನು ಜೋಪಾನ ಮಾಡಿಕೊಂಡು ತಮ್ಮ ಅಂತರ್ಯದಲ್ಲಿ ಇರುವಂತಹ ಆ ದಾಸ್ತಾನು ಭಾಗ, ಇದಕ್ಕೆ ನಾಲೆಜ್ ಎಂಬುದಾಗಿ ಹೇಳ್ತೇವೆ. ಅದರ ನಂತರ ಮೂರನೇದು, ನಮ್ಮ ಗ್ರಹಿಸುವ ಸಾಮರ್ಥ್ಯ ಮತ್ತು ನಮ್ಮ ಒಳಗೆ ಅಂತರ್ಯದಲ್ಲಿ ದಾಸ್ತಾನು ಇಟ್ಟಂಥ ಆ ತಿಳುವಳಿಕೆ, ಇದನ್ನು ಸಮಯೋಚಿತವಾಗಿ ಉಪಯೋಗಿಸುವಂತಹ ಆ ಸಾಮರ್ಥ್ಯ, ಅದಕ್ಕೆ ವಿಸ್ಡಮ್ ಎಂಬುದಾಗಿ ಹೇಳ್ತೇವೆ. ಪ್ರಿಯರೇ, ಈ 3 ವಿಷಯಗಳು ನಮ್ಮ ಜ್ಞಾನೇಂದ್ರಿಯಕ್ಕೆ ಒಳಪಟ್ಟವುಗಳು. ಈಗ ಮೊದಲಾಗಿ ನಾವು ನೋಡಿದೆ, ನಮ್ಮ ಮನಸ್ಸಿನಲ್ಲಿ ಮೊದಲು ಇರುವಂತಹದ್ದು ನಮ್ಮ ನಿರ್ಧಾರ. ಎಲ್ಲಿ ನಾನು ಹೋಗಬೇಕು, ಯಾವುದಕ್ಕೆ ಮುಟ್ಟಬೇಕು ಎಂಬುದಾಗಿ ಮೊದಲಾಗಿಯೇ ನಿರ್ಧಾರ ಮಾಡುವುದು ಅಗತ್ಯ. ನಾನು ಹೇಳಿದೆ, ದೇವರ ರಾಜ್ಯದ ವಿಷಯ ಬೈಬಲಲ್ಲಿ 2 ಸ್ಥಳಗಳ ವಿಷಯವಾಗಿ ಹೇಳಿದೆ. ದೇವರ ರಾಜ್ಯ ಅಂತ ಹೇಳುವಂಥದ್ದು ದೇವರ ಆಡಳಿತೆಯ ವ್ಯಾಪ್ತಿಯ ಸ್ಥಳ. ಅದು ಕನ್ನಡ ಭಾಷೆಯಲ್ಲಿ ಪರಲೋಕ ಅಂತಲೂ ಅಥವಾ ಸ್ವರ್ಗ ಅಂತಲೂ ಹೇಳುವುದಾಗಿದೆ. ಸರ್ವಸಾಧಾರಣ ಪರಲೋಕ ಅಂತ ಹೇಳಿದ ಕೂಡಲೇ ನಮಗೆ ಸಂಬಂಧಪಟ್ಟದಲ್ಲ, ಪರ ನಮ್ಮದಲ್ಲ ಎಂಬಂಥ ಚಿಂತನೆ ಬರ್ತದೆ. ಆದ್ದರಿಂದ ಕೆಲವರು ಪರಲೋಕ ಅಂತ ಹೇಳುವ ಬದಲು ಅದನ್ನು ಸ್ವರ್ಗ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದು ಒಳ್ಳೆಯದೇ. ಪ್ರಿಯರೇ, ಸ್ವಲ್ಪ ಹೆಚ್ಚು ಕಮ್ಮಿ ಅಭ್ಯಾಸ ಬಲದಿಂದ ಯಾರಾದರೂ ಮತ್ತು ಸರ್ವಸಾಧಾರಣ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ಪರಲೋಕ ಅಂತ ಹೇಳಿದರೆ ಸ್ವರ್ಗ ಅಂತ ಅರ್ಥ ಮಾಡಿಕೊಳ್ತಾರೆ. ಆದ್ದರಿಂದ ನಾನು ಪರಲೋಕ ಎಂಬುದೇ ಉಪಯೋಗಿಸ್ತೇನೆ ಅಂತ ಹೇಳಿದರೂ ಏನೂ ಅಡ್ಡಿ ಇಲ್ಲ. ಅದರ ವಿಷಯದಲ್ಲಿ ಒಂದು ತಕರಾರು ಮಾಡಿಕೊಂಡು ಮನಸ್ಸುಗಳನ್ನು ಕೆಡಿಸುವಂಥದ್ದು ಸರಿಯಲ್ಲ. ಅನಗತ್ಯವಾದ ಅನುಮಾನಗಳಿಂದ ನಮ್ಮ ಮನಸ್ಸು ಕೆಡಬಾರದು. ಈಗ ಈ 2 ಸಂಗತಿಗಳನ್ನು ಆರಿಸಿಕೊಳ್ಳುವಲ್ಲಿ ನಾವು ಮೊದಲು ನಿರ್ಧಾರ ತಗೊಳ್ಬೇಕು. ನಾನು ನನ್ನ ಮನಸ್ಸಾಕ್ಷಿಯ ವಿಷಯವಾಗಿ ನನ್ನ ಸಾಕ್ಷಿ ಹೇಳುವಾಗ ಒಂದು ಸಂಗತಿಯ ನೆನಪು ಮಾಡಿದ್ದೆ. ನನಗೆ ದೇವರ ಕಡೆಗೆ ಇರುವಂಥ ಒಲವು ಯಾವಾಗ ಆರಂಭವಾಯಿತು ಎಂಬುದಾಗಿ ಹೇಳಿದೆ. ನಾನು ಚಿಕ್ಕ ಹುಡುಗನಾಗಿರುವಾಗ, 6-7 ವರ್ಷ ಪ್ರಾಯದವನಾಗಿರುವಾಗ, ನನಗೆ ಬಹಳ ಆಪ್ತರಾಗಿರುವಂಥ ನಮ್ಮ ನೆರೆಕರೆಯ ವಿಲಿಯಂ ಗನ್ಸಾಲ್ವಿಸ್ ಅಂತ ಹೇಳಿದವರು ತನ್ನ ಯೌವನ ಪ್ರಾಯದಲ್ಲಿ ಆಕ್ಸಿಡೆಂಟಲ್ಲಿ ತೀರಿ ಹೋದರು. ಬೆಳಿಗ್ಗೆ ನನ್ನನ್ನು ಅವರು ಬಾಯ್ ಬಾಯ್ ಆಲ್ವಿ ಅಂತ ಹೇಳಿ ನನಗೆ ವಿಶ್ ಮಾಡಿ ಆಫೀಸಿಗೆ ಹೋಗಿದ್ದಾರೆ. 10 ಗಂಟೆ ಆಗುವಾಗ ನಾನು ಕೂಡ ಶಾಲೆಗೆ ಹೋಗಿದ್ದೇನೆ. ಸಾಧಾರಣ 1 ಗಂಟೆಗೆ ಶಾಲೆಯಿಂದ ನಾನು ಹಿಂದೆ ಬರುವಾಗ ಅವರ ಮನೆಯಲ್ಲಿ ಏನೋ ಗೋಳಾಟ ನಡೀತದೆ, ಏನಂತ ನನಗೆ ಗೊತ್ತಿಲ್ಲ. ಜನ ಬರ್ತಾ ಹೋಗ್ತಾ ಇದ್ದಾರೆ.
ನನಗೇನು ಗೊತ್ತಿಲ್ಲ. ನಾನು ಮನೆಗೆ ಬಂದ ಕೂಡಲೇ ನನ್ನ ಅಮ್ಮ ಹೇಳಿದರು, ಮಗ ಇವತ್ತು ನೀನು ಶಾಲೆಗೆ ಹೋಗೋದು ಬೇಡ. ಅಲ್ಲಿ ನಮ್ಮ ಎದುರು ಮನೆಯಲ್ಲಿ ಶಾಲೆಟಿದ್ದು ತಂದೆ ಇದ್ದಾರಲ್ಲ, ಅವರು ತೀರಿ ಹೋಗಿದ್ದಾರೆ. ಆದ್ದರಿಂದ ನಮಗೆ ಸ್ವಲ್ಪ ಅವರ ಮನೆಯಲ್ಲಿ ಕೆಲಸ ಮಾಡಲಿಕ್ಕುಂಟು, ಕೆಲಸಗಳುಂಟು. ಆದ್ದರಿಂದ ನೀನು ಇವತ್ತು ಶಾಲೆಗೆ ಹೋಗಬೇಡ ಅಂತ. ನನಗೆ ಆ ಸಮಯದಲ್ಲಿ ತೀರಿ ಹೋಗಿದ್ದಾರೆ ಅಂದರೆ ಅಂತ ಗೊತ್ತಿಲ್ಲ, ಅವರು ಸತ್ತಿದ್ದಾರೆ ಅಂದರೆ ಏನಂದರೆ ಗೊತ್ತಿಲ್ಲ. ನಾನು ಇದರ ಮೊದಲು ನೋಡಿದ್ದೇನೆ, ನಮ್ಮ ಮನೆಯಲ್ಲಿ ನಮ್ಮ ಒಂದು ದನ ಸತ್ತಿತ್ತು. ಅದನ್ನು ನಮ್ಮ ಸಮಾಜದ ಕೆಲವು ಕಾರ್ಮಿಕರು ಬಂದು ಅದರ ಕಾಲಿಗೆ ಮತ್ತು ಕೊಂಬುಗಳಿಗೆ ಹಗ್ಗವನ್ನು ಸುತ್ತಿ ಅದನ್ನು ಕಟ್ಟಿ ಎಳ್ಕೊಂಡು ಕೊಂಡೋದದ್ದು. ಅದು ನೆಲದ ಮೇಲೆ, ಕಲ್ಲುಗಳ ಮೇಲೆ ಅದಕ್ಕೆ ಏನು ಗಾಯ ಆಗದಂತೆ ಅವರು ಕೆಲವು ಹಸಿ ತೆಂಗಿನ ಸೋಗೆಗಳನ್ನು ಅಲ್ಲಿ ಹಾಸಿ ಅದರ ಮೇಲೆ ಅದನ್ನು ಇಟ್ಕೊಂಡು ಎಳ್ಕೊಂಡು ಹೋದದ್ದು ನೋಡಿದ್ದೇನೆ. ನನಗೆ ಆಶ್ಚರ್ಯ ಆಯಿತು. ಬೆಳಿಗ್ಗೆ ನಾನು ಅಂಕಲಿಗೆ ಬಾಯ್ ಮಾಡಿದ್ದೇನೆ. ಈಗ ಅವರು ಸತ್ತು ಹೋದ್ರ? ನನ್ನ ತಲೆಯಲ್ಲಿ ಆಲೋಚನೆ ಬರ್ತದೆ, ಸತ್ತ ದನವನ್ನು ಎಳ್ಕೊಂಡು ಹೋದದನ್ನು ನೋಡಿದ್ದೇನೆ ನಾನು, ಇವರನ್ನು ಕೂಡ ಎಳ್ಕೊಂಡು ಹೋಗ್ತಾರಾ ಅಂಥೇಳಿ ನನಗೆ ಒಂದು ರೀತಿಯ ಭಯವಾಯಿತು. ಆದರೆ ಸಾಯಂಕಾಲ ಮರಣವು ಅಥವಾ ಅಂತ್ಯಕ್ರಿಯೆಯು ಮುಗಿಯಿತು. ಆದರೆ ಅಂತ್ಯಕ್ರಿಯೆಗೆ ಆ ದಿನಗಳಲ್ಲಿ ಮಕ್ಕಳನ್ನು ಮತ್ತು ಸ್ತ್ರೀಯರನ್ನು ದಫನ ಭೂಮಿಗೆ ಹೋಗುವಂಥ ಅಭ್ಯಾಸ ಇರಲಿಲ್ಲ. ಆದ್ದರಿಂದ ನಾವು ಮಕ್ಕಳು ಯಾರೂ ಹೋಗಿಲ್ಲ. ಆದರೆ ಅದರ ನಂತರದ ದಿನಗಳಲ್ಲಿ ನಮ್ಮ ವಿಲಿಯಂ ಅಂಕಲ್ ಕಾಣ್ತಾ ಇಲ್ಲ. ಏನಾಯಿತು? ಮನೆಯವರು ಹೇಳ್ತಾರೆ ಅವರು ಸತ್ತು ಹೋಗಿದ್ದಾರೆ. ಹಾಗಾದರೆ ಅವರ ಮಕ್ಕಳಿಗೆ ಶಾಲೆಟ್ ಮತ್ತು ಅರ್ವಿನ್ ಎಂಬಂಥ ಇಬ್ಬರು ಮಕ್ಕಳು ಮತ್ತು ಎಳೆಯ ಕೂಸು ಒಂದು ರಾನಿ ಅಂತ ಹೇಳುವಂಥ ಎಳೆಯ ಕೂಸು, ಈ ಮೂವರಿಗೆ ಇನ್ನು ಡ್ಯಾಡಿ ಇಲ್ವಾ, ಅಪ್ಪ ಇಲ್ವಾ ಎಂಬಂಥ ಪ್ರಶ್ನೆ ನಮ್ಮದು. ಅದಕ್ಕೆ ಉತ್ತರ ಇಲ್ಲ, ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ, ಯೇಸು ಸ್ವಾಮಿ ಇದ್ದಲ್ಲಿಗೆ ಹೋಗಿದ್ದಾರೆ, ಯಾವಾಗ ಪುನಃ ಬರ್ತಾರೆ? ಎಲ್ಲ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಅಂತರದಲ್ಲಿದ್ದವು. ಆದರೆ ನಾನೊಂದು ಕಥೋಲಿಕ ಕುಟುಂಬದಿಂದ ಬೆಳೆದುಕೊಂಡು ಸುಮಾರು 6ನೇ ಕ್ಲಾಸಿಗೆ ಬರುವಾಗ ಅಷ್ಟ ತನಕ ನಾವು ಕೇಳಿದಂಥ ಸ್ವರ್ಗದ ಮತ್ತು ನರಕದ ವಿಷಯ, ಈ ಲೋಕದ ವಿಷಯ, ಆ ವಿವರಗಳನ್ನು ನೋಡುವಾಗ ನಾನು ನನ್ನ ಹೃದಯದಲ್ಲಿ ನಿರ್ಧಾರ ಆಗಿದೆ. ಏನಂತ ಹೇಳಿದೆ, ನಾನು ಸ್ವರ್ಗಕ್ಕೆ ಹೋಗಲೇಬೇಕು. ನಿರ್ಧಾರ ಮೊದಲು ಬಂದಿದೆ. ಆದರೂ ಸ್ವರ್ಗ ಅಂದರೆ ಏನು, ನರಕ ಅಂದರೆ ಏನು ನನಗೆ ಆ ದಿನಗಳಲ್ಲಿ ಗೊತ್ತಿರಲಿಲ್ಲ. ನರಕ ಅಂದರೆ ಗೋಳಾಟದ ಸ್ಥಳ, ಸ್ವರ್ಗ ಎಂಬುದು ಭಾಳ ಅಂದವಾದ ಸ್ಥಳ ಎಂಬುದು ಮಾತ್ರ ನನಗೆ ಗೊತ್ತಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ನಾನು ಮಾಡಿ ಆಗಿತ್ತು. ಅದೇನೆಂದರೆ, ನಾನು ಸ್ವರ್ಗಕ್ಕೆ ಹೋಗಬೇಕು, ನರಕಕ್ಕೆ ನಾನು ಹೋಗಬಾರ್ದು ಅಂತೇಳಿ. ಈ ನನ್ನ ಅಂತರ್ಯದಲ್ಲಿರುವಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಭಾಗಕ್ಕೆ ಆಂಗ್ಲ ಭಾಷೆಯಲ್ಲಿ ವಿಲ್ ಎಂಬುದಾಗಿ ಹೇಳ್ತಾರೆ. ವಿಲ್ ಪವರ್ ಅಂದರೆ ನಿರ್ಧಾರ ಮಾಡುವ ಸಾಮರ್ಥ್ಯ. ಮನುಷ್ಯನು ತನ್ನ ಜೀವನದಲ್ಲಿ ತನಗೆ ತಿಳಿದಂಥ ತಿಳುವಳಿಕೆಯ ಆಧಾರದ ಮೇರೆಗೆ ಮತ್ತು ತನ್ನ ಮನಸ್ಸಿನಲ್ಲಿ ದಾಸ್ತಾನ್ ಇಟ್ಟುಕೊಳ್ಳಿಂಥ ಆ ತಿಳುವಳಿಕೆಯ ಆ ಸಬ್ಜೆಕ್ಟ್ಗಳು ಅಥವಾ ಗಾತ್ರದ ಮೇರೆಗೆ ಒಂದು ನಿರ್ಧಾರವನ್ನು ತಗೊಳ್ತಾರೆ. ಈ ನಿರ್ಧಾರ ತಗೊಂಡ ನಂತರ ಆ ದಿಶೆಯಲ್ಲಿ ಅವರು ತನ್ನ ಜೀವನ ಮತ್ತು ತನ್ನ ಕಾರ್ಯೋನ್ಮುಖರಾಗುವಂಥ ಸಾಮರ್ಥ್ಯವನ್ನು ಬೆಳೆಸುವ ಹಂತದಲ್ಲಿ ನಾವು ಜ್ಞಾನವನ್ನು ಉಪಯೋಗಿಸಬೇಕಾಗಿದೆ. ಪ್ರಿಯರೇ, ಇದೇ ರೀತಿಯಲ್ಲಿ ಕ್ರಮಾಗತವಾಗಿ ನಾನು ಬೆಳೆಯುತ್ತಾ ಬರುವಾಗ ನಮಗೆ ಕಥೋಲಿಕ ಸಮಾಜದಲ್ಲಿ ಈ ಆಲ್ಟರ್ ಸರ್ವರ್ಸ್ ಅಂದರೆ ವೇದಿಯ ಹತ್ತಿರ ಸೇವೆ ಮಾಡುವಂಥ ಯವನಸ್ಥರ ಕೂಟವನ್ನು ನಾನು ಸೇರಿದೆ. ಅನೇಕ ಯವನಸ್ಥ ಮಕ್ಕಳಿದ್ದರು. ಮಕ್ಕಳ ಕಾರ್ಯಕ್ರಮ ಅದು. ಸರ್ವಸಾಧಾರಣ 70-80 ಮಕ್ಕಳು ಅದನ್ನು ಸೇರ್ತಾರೆ. ಆಲಯದಲ್ಲಿ, ಚರ್ಚಲ್ಲಿ ನಡೆಯುವಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ. ಅವರು ಭಾಗವಹಿಸುವಂಥ ಒಂದು ಕೆಲಸ ಯಾವುದಂತ ಹೇಳಿದರೆ, ಪರಿಸರದಲ್ಲಿ ತಾವು ಜೀವಿಸುವ ವಾರ್ಡ್ಗಳಲ್ಲಿ ಯಾರಾದರೂ ತೀರಿ ಹೋದರೆ, ಆ ಚರ್ಚೆಗೆ ಸಂಬಂಧಪಟ್ಟ ಆ ಕುಟುಂಬಗಳವರು ಯಾರಾದರೂ ತೀರಿ ಹೋದರೆ ಅವರ ಮರಣವನ್ನು ಅವರ ಮನೆಯಿಂದ ಚರ್ಚಿಗೆ ಕೊಂಡೋಗಿ ಅಲ್ಲಿಂದ ದಫನ ಭೂಮಿಗೆ ಕೊಂಡೋಗಿ ದಫನ ಮಾಡುವಂಥದ್ದು. ಹಾಗೆ ನನಗೆ ನನ್ನ ಡ್ಯೂಟಿ ಹಾಕಿದ ಆ ಸಮಯದಲ್ಲಿ ಆ ವೃಂದಕ್ಕೆ ಸೇರಿಕೊಂಡು ಮರಣಕ್ಕೆ ಹೋಗುವಂಥ ಅವಕಾಶವಿತ್ತು. ಕೆಲವೊಮ್ಮೆ ವಾರಕ್ಕೊಮ್ಮೆ, ಕೆಲವೊಮ್ಮೆ ವಾರಕ್ಕೆ 2 ಈ ರೀತಿಯ
ಆ ಅವಕಾಶಗಳನ್ನು ನಾನು ಕಂಡುಕೊಳ್ಳುವಾಗ ನನಗೆ ಇನ್ನೊಂದು ಸಂಗತಿ ತಿಳುವಳಿಕೆ ಬಂತು. ಏನಂತ ಹೇಳಿದರೆ, ಎಲ್ಲ ಮನುಷ್ಯರು ಸಾಯ್ತಾರೆ, ವೃದ್ಧರು ಸಾಯ್ತಾರೆ, ಯವನಸ್ಥರು ಸಾಯ್ತಾರೆ, ಹುಡುಗರು ಯವನ ಪ್ರಾಯದಲ್ಲಿ ಸಾಯ್ತಾರೆ, ಮಕ್ಕಳು ಸಾಯ್ತಾರೆ, ಕೂಸುಗಳು ಸಾಯ್ತಾರೆ. ಯಾಕಂದರೆ ಈ ಮರಣದ ಕಾರ್ಯ ನೆರವೇರಿಸುವಾಗ ನಾವು ಬೇರೆ ಬೇರೆ ಪ್ರಾಯದವರನ್ನು ದಫನ ಮಾಡುವುದಕ್ಕೆ ಕೊಂಡೋಗುವುದನ್ನು ನೋಡ್ತೇವೆ. ಆಗ ಮರಣ ಎಂಬುದು ಯಾವಾಗ ಬರ್ತದೆ ಗೊತ್ತಿಲ್ಲ. ಆದ್ದರಿಂದ ಎಲ್ಲ ಸಮಯ ದೇವರ ಚಿತ್ತಾನುಸಾರವಾಗಿ ನಾವು ನಮ್ಮನ್ನೇ ಮರಣಕ್ಕೆ ಸಿದ್ಧ ಮಾಡಿ ಇಡಬೇಕು ಎಂಬಂಥ ಆಲೋಚನೆಯು ಕೂಡ ನನ್ನ ಹೃದಯದೊಳಗೆ ಬಂತು. ಪ್ರಿಯರೇ, ಅದನ್ನು ಅನುಸರಿಸಿ ದೇವರ ಆ ರಾಜ್ಯಕ್ಕೆ ಹೋಗುವ ವಿಷಯ ಅನೇಕ ಚಿಂತನೆಗಳನ್ನು ಮಾಡಿ ನನ್ನ ನಿರ್ಧಾರವನ್ನು ಯವನ ಪ್ರಾಯಕ್ಕೆ ಬಲಪಡಿಸಿ ಬರುವಾಗ ಇದನ್ನು ಹೆಚ್ಚೆಚ್ಚಾಗಿ ತಿಳಿಯಪಡಿಸಬೇಕು. ಯಾಕಂದರೆ ನಮ್ಮ ಕರ್ತನಾದ ಯೇಸು ಹೇಳಿದ್ದಾನೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ತನ್ನ ಜೀವಾತ್ಮವನ್ನು ಕಳಕೊಂಡ್ರೆ ಅವನಿಗೆ ಏನು ಪ್ರಯೋಜನ? ತನ್ನ ಜೀವಾತ್ಮದ ಬದಲಿಗೆ ಒಬ್ಬ ಮನುಷ್ಯನು ಏನು ಈಡು ಕೊಟ್ಟಾನು ಎಂಬ ಪ್ರಶ್ನೆ ನನ್ನಲ್ಲಿ ಎಲ್ಲ ನನ್ನ ಜೀವನದ ಧ್ಯೇಯಗಳಿಗಿಂತ ಮೇಲ್ಸ್ತರದಲ್ಲಿ ಇದ್ದುಕೊಂಡು ತನ್ನ ಉಳಿದ ಎಲ್ಲ ಕಾರ್ಯಗಳನ್ನು ಕಂಟ್ರೋಲ್ ಮಾಡಿ ಬೆಳೆಸಲಿಕ್ಕೆ ಶುರುವಾಯಿತು. ಈಗ ನೋಡಿ ಪ್ರಿಯರೇ, ಇಲ್ಲಿ ನಾವು ಓದಿದೆವು, ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು. ಈಗ ಮನುಷ್ಯರಾದ ನಮಗೆ ಜ್ಞಾನೇಂದ್ರಿಯಗಳನ್ನು ನಮ್ಮ ಜೀವಾತ್ಮದಲ್ಲಿ ದೇವರು ಆತ್ಮನ ಮತ್ತು ಶರೀರದ ಒಟ್ಟಿಗೆ ಇಟ್ಟಿದ್ದಾನೆ. ಈಗ ಇಲ್ಲಿ ನಮ್ಮಲ್ಲಿ ಜ್ಞಾನೇಂದ್ರಿಯಗಳಿವೆ. ಜ್ಞಾನೇಂದ್ರಿಯಗಳ ವಿಷಯದಲ್ಲಿ ನಾನು ಈಗ ತಾನೇ ವಿವರಿಸಿದೆ. ಗ್ರಹಿಸುವಂಥ ಸಾಮರ್ಥ್ಯ, ಎರಡನೇದು ಗ್ರಹಿಸಿದ್ದನ್ನು ದಾಸ್ತಾನಾಗಿ ಇಟ್ಟುಕೊಳ್ಳುವಂಥ ಆ ಸ್ಥಿತಿವಂತಿಕೆ, ಅದಕ್ಕೆ ನಾವು ನಾಲೆಜ್ ಎಂಬುದಾಗಿ ಹೇಳ್ತೇವೆ. ಅದರ ನಂತರ ಮೂರನೇದು ವಿಸ್ಡಮ್, ಇದನ್ನು ಸಕಾಲವಾಗಿ ಕಾರ್ಯೋನ್ಮುಖವಾಗಿ ಉಪಯೋಗಿಸುವಂಥ ಸಾಮರ್ಥ್ಯ, ಇದಕ್ಕೆ ನಾವು ವಿಸ್ಡಮ್ ಎಂಬುದಾಗಿ ಹೇಳ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಳ್ಬೇಕು. ಅಂದರೆ ಶಿಕ್ಷಣಕ್ಕೆ ಒಳಪಡಿಸಬೇಕು. ಶಿಕ್ಷೆ ಅಂತ ಹೇಳಿದರೆ ಪನಿಷ್ಮೆಂಟ್ ಅಲ್ಲ. ಅನೇಕ ಸಾರಿ ಶಿಕ್ಷೆ ಮತ್ತು ಶಿಕ್ಷಣ ಒಟ್ಟೊಟ್ಟಾಗಿ ಉಪಯೋಗಿಸಲ್ಪಡ್ತದೆ. ಅದಕ್ಕೆ ಕಾರಣ ಉಂಟು. ಏನಂತ ಹೇಳಿದರೆ, ನಮ್ಮ ಶರೀರ ಭಾವವು ಅನೇಕ ಸಾರಿ ನಮ್ಮ ಮನಸ್ಸಿನ ಆ ಮೇಲ್ಸ್ತರದ ಚಿಂತನೆಗೆ ಒಳಪಡುವುದಕ್ಕೆ ಸ್ವಲ್ಪ ಅಸಡ್ಡೆಯಲ್ಲಿ ತನ್ನ ಕಾರ್ಯ ಮಾಡ್ತದೆ, ನೇರವಾಗಿ ಮಾಡುವುದಿಲ್ಲ. ಆಗ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರು ತಪ್ಪು ಮಾಡುವಾಗ ಒಂದು ಕರೆಕ್ಷನ್, ತಿದ್ದುಪಾಟು ಬೇಕಾ? ಒಂದು ವೇಳೆ ಆ ತಿದ್ದುಪಾಟಿನ ಸಾಧಾರಣ ಸ್ಥಿತಿಗೆ ಅವರು ಒಗ್ಗದಿದ್ದರೆ ಸ್ವಲ್ಪ ಒತ್ತಡ ಬೇಕಾ? ಆ ಒತ್ತಡವು ಸಾಕಾಗದಿದ್ದರೆ ಸ್ವಲ್ಪ ಶಿಕ್ಷೆ ಸಹ ಬೇಕಾ? ಪನಿಷ್ಮೆಂಟ್ ಬೇಕಾ? ಅದಕ್ಕಾಗಿ ಜ್ಞಾನೋಕ್ತಿ ಪುಸ್ತಕ ಹೇಳ್ತದೆ, ಹುಡುಗನನ್ನು ಅವನ ಪ್ರಾಯಕ್ಕೆ ತಕ್ಕಂತೆ ಶಿಕ್ಷಿಸು, ಅವನು ಬೆಳೆದು ಬರುವಾಗ ದಾರಿ ತಪ್ಪುವುದಿಲ್ಲ ಎಂಬುದಾಗಿ ಹೇಳಿದೆ. ಮಾತ್ರವಲ್ಲ, ನೀನು ಬೆತ್ತವನ್ನು ಉಪಯೋಗಿಸಿದರೆ ಹುಡುಗನು ಸಾಯುವುದಿಲ್ಲ, ಅವನ ಪ್ರಾಣವನ್ನು ನೀನು ನಾಶನದಿಂದ ತಪ್ಪಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುತ್ತೆ ಎಂಬುದಾಗಿ. ಆದರೆ ಪ್ರಿಯರೇ, ಇವತ್ತಿನ ದಿನಗಳಲ್ಲಿ ಮನುಷ್ಯರು ನಡೆದುಕೊಳ್ಳುವಂಥ ರೀತಿ ನೋಡಿದರೆ, ತಮ್ಮ ಮಕ್ಕಳನ್ನು ಸ್ವಯ ಇಲ್ಲದ ರೀತಿಯಲ್ಲಿ ಅವರನ್ನು ಹೊಡೆದು ಬಡ್ದು ದಂಡಿಸುವಂಥದ್ದನ್ನು ನೋಡುವಾಗ ಇವತ್ತು ಯಾವ ಉಪಾಯವಿಲ್ಲದೆ ನಮ್ಮ ಸರ್ಕಾರಗಳು ಹೆತ್ತವರನ್ನು ಕೂಡ ಶಿಕ್ಷಿಸುವ ಅಧಿಕಾರ ಅವರಿಗೆ ಇಲ್ಲದಂತೆ ಮಾಡಿದೆ. ಈಗ ನೋಡಿ ಪ್ರಿಯರೇ, ಬಹಳ ಅಗತ್ಯ ಏನಂತ ಹೇಳಿದರೆ, ಪರಲೋಕದ ಹಾದಿಯಲ್ಲಿ ಶರೀರ ಭಾವವು ನಮ್ಮ ಕೆಳಸ್ತರದ ಸಂಗತಿಗಳಿಗೆ ನಮ್ಮನ್ನು ಆಕರ್ಷಿಸಿ ಆಲಸ್ಯದಿಂದಲೋ ಅಥವಾ ಮಿತಿಮೀರಿದ ಭೋಗಾಶೆಗಳಿಂದಲೋ ದಾರಿ ತಪ್ಪಿಸುವುದಕ್ಕಾಗಿ ಪ್ರಯಾಸ ಪಡುವಾಗ ಬಹಳ ಅಗತ್ಯವಾಗಿ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸುವುದು ಅಗತ್ಯವಾಗಿದೆ. ನೋಡಿ, ಹೇಗೆ ಶಿಕ್ಷಿಸುವುದು? ಸಾಧನೆಯಿಂದ. ಅಲ್ಲಿ ಒಂದು ಸಾಧನೆ ಉಂಟು, ಅದು ಜೀವಮಾನ ಕಾಲ ನಡೆಯಬೇಕಾದ ಸಾಧನೆ. ಪ್ರಿಯರೇ, ಯಾವ ರೀತಿಯಲ್ಲಿ ಮನುಷ್ಯರಾದ ನಾವು ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನವನ್ನು ಹೊಂದಿದ್ದೇವೋ ಅದಕ್ಕನುಸಾರವಾಗಿ ದೇವರ ಜ್ಞಾನವು ನಮಗೆ ತೋರಿಸುವಂಥ ದಾರಿಯಲ್ಲಿ ಸುಶಿಕ್ಷಿತರಾಗಿ
ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಣಕ್ಕೆ ಒಳಪಡಿಸುವಂಥ ಅನುಗ್ರಹವನ್ನು ಕರ್ತ ನಿಮಗೆ ಕೊಡಲಿ ಎಂಬುದಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.